ನನ್ನ ಹೆಸರು ಮೆಲೋನಾ ಸೆಲ್ಡಾನಾ. ನಾನು ಬಜ್ಪೆಯಿಂದ. ಐ ವಾಸ್ ಸಿಂಗಿಂಗ್ ಫ್ರಮ್ ಮೈ ಚೈಲ್ಡ್ಹುಡ್ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬ ಸಪೋರ್ಟ್ ಇತ್ತು. ಹಾಗೆ ನಾನು ಇಲ್ಲಿ ತನಕ ಬಂದೆ. ನನಗೆ ಸಿಂಗಿಂಗ್ ಫೀಲ್ಡಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬೇಕಿತ್ತು. ಹಾಗೆ ನಾನು ಸ್ವರಸಾಗರಿದ್ದು ಪೋಸ್ಟರನ್ನು ನೋಡಿದೆ. ಹಾಗೆ ನಾನು ಆಡಿಷನ್ಸ್ ಕೊಟ್ಟೆ. ಆ್ಯಕ್ಚುಲಿ ಆಡಿಷನ್ಸಿಗೆ ಹಿಂದಿ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ಹಾಡುವ ಅವಕಾಶ ಇತ್ತು. ಅದಕ್ಕೆ ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ಆಡಿಷನ್ಸ್ ಕೊಟ್ಟೆ. ನಾನು ಸೆಲೆಕ್ಟ್ ಆಗ್ತೇನೆ ಅಂತ ನನಗೆ ಧೈರ್ಯ ಇರಲಿಲ್ಲ, ಯಾಕೆಂದರೆ ಕಾಂಪಿಟೇಷನ್ ಟಫ್ ಇತ್ತು. ತುಂಬ ಒಳ್ಳೆ ಸಿಂಗರ್ಸ್ ಇದ್ದರು. ಆದರೂ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳುವಾಗ ನನಗೆ ತುಂಬ ಖುಷಿಯಾಯಿತು. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗುತ್ತಾ ಬಂದು ನಾನು ಸೆಮಿಫೈನಲ್ಸಿಗೆ ರೀಚ್ ಆಗಿದ್ದೇನೆ. ನಾನು ಸೆಮಿಫೈನಲ್ಸಿಗೆ ರೀಚ್ ಆಗಿದ್ದೇನೆ ಅಂತ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಕಾಂಪಿಟೇಷನ್ ತುಂಬ ಟಫ್ ಇದೆ. ಎವ್ರಿ ಫೇಲ್ಯೂರ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್. ನನಗೆ ನೆಗೆಟಿವ್ ಕಮೆಂಟ್ಸ್ ಬರುವಾಗ ಇಟ್ ಈಸ್ ಯೂಸ್ ಟು ಗಿವ್ ಮಿ ಅ ಮೋಟಿವೇಶನ್ ಟು ಡೂ ಬೆಟರ್. ಈ ದೈಜುವಲ್ ಸ್ವರ ಸಾಗರಕ್ಕೆ ಬಂದ ನಂತರ ನಾನು ಸಿಂಗಿಂಗಲ್ಲಿ ಸಣ್ಣ ಸಣ್ಣ ಡೀಟೇಲ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಈ ದೈಜುವಲ್ ಸ್ವರ ಸಾಗರಕ್ಕೆ ಬಂದು ನಾನು ಸಣ್ಣ ಸಣ್ಣ ಡೀಟೇಲ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತು ನಾನು ಡಿಫ್ರೆಂಟ್ ಜಾನರ್ಸ್ ಇದ್ದು ಸಾಂಗ್ ಅಷ್ಟು ಸಿಂಗ್ ಮಾಡ್ತಾ ಇರಲಿಲ್ಲ. ಮತ್ತು ಎಸ್ಪೆಷಲಿ ಕ್ಲಾಸಿಕಲ್ ನಾನು ಅಷ್ಟು ಸಿಂಗ್ ಮಾಡ್ತಾ ಇರಲಿಲ್ಲ. ಈಗ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೇನೆ. ನನಗೆ ಜಾನಪದ ರೌಂಡ್ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಾವು ನಾರ್ಮಲಿ ಸಿಂಗ್ ಮಾಡುವುದಕ್ಕಿಂತ ಜಾನಪದ ಸಿಂಗ್ ಹಾಡೋದು ಡಿಫ್ರೆಂಟ್. ಇದನ್ನು ಕಲಿಯಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು ಆ್ಯಂಡ್ ಐ ಎಂಜಾಯ್ಡ್ ಲರ್ನಿಂಗ್ ಇಟ್. ಮತ್ತು ಆ ರೌಂಡಲ್ಲಿ ನಾನು ಸ್ಪಾಟಲ್ಲಿಯೇ ಸೆಲೆಕ್ಟ್ ಆಗಿದ್ದೇನೆ. ನನ್ನ ಫೆಲೋ ಕಂಟೆಸ್ಟೆಂಟ್ಸ್ ತುಂಬ ಒಳ್ಳೆ ಇದ್ದರು, ತುಂಬ ಫ್ರೆಂಡ್ಲಿ ಇದ್ದರು. ಎಲ್ಲ ಫೆಲೋ ಕಂಟೆಸ್ಟೆಂಟ್ಸ್ ತುಂಬ ಒಳ್ಳೆ ಇದ್ದರು, ತುಂಬ ಫ್ರೆಂಡ್ಲಿ ಇದ್ದರು. ನಾವು ಸಾಂಗ್ ಸೆಲೆಕ್ಷನ್ ಟೈಮಲ್ಲಿ ವಿ ಯೂಸ್ ಟು ಕಾಲ್ ಈಚ್ ಅದರ್ ಆ್ಯಂಡ್ ಸಪೋರ್ಟ್ ಈಚ್ ಅದರ್. ನಾನು ಜಡ್ಜಸ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಕ್ಕೆ ತುಂಬ ಟ್ರೈ ಮಾಡಿದ್ದೇನೆ. ಬಟ್ ಕೆಲವು ಸಲ ಅದು ರೀಚ್ ಆಗಲಿಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು. ಬಟ್ ಸ್ಟಿಲ್ ಐ ಕೀಪ್ ಆನ್ ಟ್ರೈಂಗ್ ಟು ಗಿವ್ ಮೈ ಬೆಸ್ಟ್. ನನಗೆ ಫ್ಯೂಚರಲ್ಲಿ ಎಲ್ಲಿಯಾದರೂ ಸಿಂಗಿಂಗ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದರೆ ನಾನು ಶ್ರೇಯಾ ಘೋಷಾಲ್ ಅವರ ಜೊತೆಗೆ ಸಿಂಗ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶಿ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಿಂಗರ್ಸ್. ಜಡ್ಜಸ್ ನಮಗೆ ತುಂಬ ಮೋಟಿವೇಟ್ ಮಾಡ್ತಾಯಿದ್ರು. ಎಸ್ಪೆಷಲಿ ಯಶ್ವಂತ್ ಸರ್ ಅವರು ನಮ್ಮ ಮಿಸ್ಟೇಕ್ಸ್ ಇದ್ದರೂ ಒಳ್ಳೆಯ ರೀತಿಯಲ್ಲಿ ಕರೆಕ್ಟ್ ಮಾಡ್ತಿದ್ರು. ಅದು ನಮಗೆ ಫ್ಯೂಚರಲ್ಲಿ ಬೆಟರ್ ಸಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ದೈಜುವಲ್ ಸ್ವರ ಸಾಗರ ಸೀಸನ್ 2 ಡೆಫಿನೆಟ್ಲಿ ಇರಬೇಕು, ಯಾಕೆಂದರೆ ಅದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ನಮ್ಮಂತಹ ಬಡ್ಡಿಂಗ್ ಸಿಂಗರ್ಸಿಗೆ. ಇಲ್ಲಿಯ ದೈಜುವಲ್ ಉಡುಪಿ ಸ್ಟಾಫ್ ತುಂಬ ಒಳ್ಳೆಯಿದ್ರು, ತುಂಬ ಕೋಪ್ರೇಟ್ ಮಾಡ್ತಾಯಿದ್ರು. ನಮಗೆ ಏನಾದರೂ ಡೌಟ್ಸ್ ಇದ್ದರೆ ಅವರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾಯಿದ್ರು. ದೈಜುವಲ್ ಚಾನೆಲಿಗೆ ನಾನು ಧನ್ಯವಾದ ಹೇಳ್ತೇನೆ, ಇದೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಿದ್ದಕ್ಕೆ. ಮತ್ತು ಕೆವಿನ್ ಸರ್, ಡಾಲ್ಫಿ ಸರ್ ಮತ್ತು ಕಿಶೋರ್ ಸರಿಗೆ ನಾನು ಧನ್ಯವಾದ ಹೇಳ್ತೇನೆ. ಜಡ್ಜಸ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದರು. ನೆಗೆಟಿವ್ ಆ್ಯಸ್ ವೆಲ್ ಆ್ಯಸ್ ಪಾಸಿಟಿವ್ ಕಮೆಂಟ್ ಕೊಟ್ಟು ನಾವು ಫ್ಯೂಚರಲ್ಲಿ ಬೆಟರ್ ಪರ್ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ರು. ಮತ್ತು ನಾನು ಯಶ್ವಂತ್ ಸರಿಗೆ ಥ್ಯಾಂಕ್ ಯು ಹೇಳ್ತೇನೆ. ನಮ್ಮ ಸಣ್ಣ ಸಣ್ಣ ಮಿಸ್ಟೇಕ್ಸನ್ನು ಒಳ್ಳೆಯ ರೀತಿಯಿಂದ ಕರೆಕ್ಟ್ ಮಾಡ್ತಿದ್ರು. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಆಲ್ವಿನ್ ಅಂದ್ರಾದೆ ಸರ್. ಅವರು ನಮಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ನನಗೆ ಸೆಂಟೆನ್ಸ್ ಎಲ್ಲ ಫ್ರೇಮ್ ಮಾಡಲಿಕ್ಕೆ ಕಷ್ಟವಾಗುವಾಗ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ದೈಜುವಲ್ ಸ್ವರ ಸಾಗರ ಹ್ಯಾಸ್ taught me a lot in such a short span, and I'm ever grateful to Daijuwal Media for this opportunity.